ಹಲೋ ಎವ್ರಿವನ್, ವೆಲ್ಕಮ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಪ್ಪಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ನಿಪ್ಪಟ್ಟು ರೆಸಿಪಿ ಕೇವಲ ಒಂದು 15 ನಿಮಿಷದಲ್ಲಿ ಅತಿ ಸುಲಭವಾಗಿ ಮಾಡುವಂತಹ ವಿಧಾನವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಜೊತೆಗೆ ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ನೀವು ಕೆಲವು ಟೈಮು ನೀವು ನಿಪ್ಪಟ್ಟನ್ನ ಮಾಡಿದಾಗ ಉಬ್ಬಿ ಬರ್ತಾ ಇರುತ್ತೆ. ಈ ಒಂದು ನಾನು ಮಾಡಿರೋಂಥ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಸ್ವಲ್ಪ ಕೂಡ ಉಬ್ಬಿ ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ನೋಡಿ, ಇವಾಗ ನಾನಿಲ್ಲಿ ನಿಪ್ಪಟ್ಟು ಮಾಡೋದಕ್ಕೆ ಮಿಕ್ಸರ್ ಜಾರ್ನ ತಗೊಂಡು 1/4 ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾ ಬೀಜನ ಹಾಕೊಂಡಿದ್ದೀನಿ. ಶೇಂಗಾ ಬೀಜನ ಆಲ್ರೆಡಿ ಹುರಿದು ಸಿಪ್ಪೆ ತೆಗೆದು 2 ಬೇಳೆ ಥರ ಮಾಡಿ ಇಟ್ಕೊಂಡಿದ್ದೆ. ಅದು ಹಾಗೆಯೇ 1/4 ಕಪ್ ಆಗುವಷ್ಟು ಹುರ್ಗಡ್ಲೆ, ಇವೆರಡೂ ಕೂಡ ನಾವು ಇಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ನೈಸಾಗಿ ಪುಡಿ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಪುಡಿ ಮಾಡಿದ್ರೆ ಸಾಕು. ನೆಕ್ಸ್ಟ್ ಈ ಕಡೆ ಒಂದು ಅಗಲವಾಗಿರೋ ಪಾತ್ರೆಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ನೈಸ್ ಆಗಿರಲಿ. ನೆಕ್ಸ್ಟ್ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜ ಹಾಗೆಯೇ ಹುರ್ಗಡ್ಲೆ ಪುಡಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಬೇವನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಕೊನೆಯಲ್ಲೂ ಕೂಡ ಹಿಟ್ಟಿನ ಹದನ ನೋಡಿ ನಾವು ಸೇರಿಸ್ಕೋಬಹುದು. ಸುಮಾರಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಮಾಮೂಲಿ ಅಡುಗೆ ಎಣ್ಣೆ ಬರುತ್ತಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆನ ಬಿಸಿ ಮಾಡಲಿಲ್ಲ, ಹಾಗೇನೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಕೂಡ ಹಾಕಾದ್ಮೇಲೆ ಚೆನ್ನಾಗಿ ನಾವು ಒಂದು ಸ್ಪೂನಿಂದ ಅಥವಾ ಕೈಯಿಂದನೇ ಕೂಡ ಒಂದ್ಸಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನ ಪೂರ್ತಿಯಾಗಿ ತೆಳುವಾಗೂ ಕಲಿಸ್ಕೋಬಾರ್ದು, ಹಾಗೆಯೇ ಗಟ್ಟಿಯಾಗಿ ಹಾರ್ಡಾಗಿ ನಮಗೆ ತಟ್ಟೋದಿಕ್ಕೆ ಆಗಬಾರ್ದು, ಆ ಥರನೂ ಕೂಡ ಕಲಿಸ್ಕೋಬಾರ್ದು. ಹಿಟ್ಟನ್ನ ಕಲಸೋ ಹದ ಅಂತೂ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಾವು ಹಿಟ್ಟನ್ನ ಯಾವ ಥರ ನಾದಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ಕಿವುಚ್ಕೊಂಡು ನಾದ್ಕೊಂಡು ಇದನ್ನ ಸ್ವಲ್ಪನೇ ನೀರನ್ನ ಹಾಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ತುಂಬ ಗಟ್ಟಿಯಾಗೂ ಇರಬಾರ್ದು. ಕೋಡ್ಬಳೆ ಸುತ್ತ ಹಿಟ್ಟು ಮಾಡ್ಕೊಳ್ತೀವಲ್ಲ, ಕೋಡ್ಬಳೆ ಹಿಟ್ಟು, ಆ ಒಂದು ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಕಲಿಸುವಾಗ ಇನ್ ಕೇಸ್ ನಿಮ್ಗೆ ಏನಾದ್ರು ಹಿಟ್ಟು ತೆಳುವಾಯ್ತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀವು ಕಲಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಆಯ್ತು. ಇದನ್ನ ಸಪ್ರೇಟ್ ಆಗಿ ತೆಗೆದಿಟ್ಟು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಮೇಲೆ ನಾನಿಲ್ಲಿ ನಿಪ್ಪಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ನೀವು ಪ್ರತಿ ಸಲ ನಿಪ್ಪಟ್ಟನ್ನ ಹಾಕುವಾಗ್ಲೂ ಕೂಡ ಚೆನ್ನಾಗಿ ನಾದ್ಕೊಳ್ಳಿ. ಕೈಯಿಂದ ಒಂದ್ಸಲ ಹಿಟ್ಟನ್ನ ನಾದ್ಕೊಂಡು ಆಮೇಲೆ ಈ ತರ ಕೈಯಿಂದ ರೌಂಡ್ ಮಾಡ್ಕೊಂಡು ತಟ್ಕೋಬಹುದು. ಈ ಥರ ನಿಪ್ಪಟ್ಟನ್ನ ಅರಿಯೋದಕ್ಕಿಂತ ಮುಂಚೆ ನೀವು ಪ್ಲಾಸ್ಟಿಕ್ಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ಆಮೇಲೆ ಲಟ್ಟಣಿಗೆಗೂ ಕೂಡ ಎಣ್ಣೆನ ಹಚ್ಕೊಂಡು ಹರ್ಕೋಬೇಕಾಗುತ್ತೆ. ಈ ಥರ ಹರ್ಕೊಂಡಾದ್ಮೇಲೆ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಬಾಕ್ಸನ್ನು ಮುಚ್ಚಳದಿಂದ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ರೌಂಡ್ ಶೇಪಲ್ಲಿ ನಾವು ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೋಬಹುದು. ಈ ನಿಪ್ಪಟ್ಟನ್ನ ಮಾಡೋದಕ್ಕೆ ಲಟ್ಟಣಿಗೆಲೇ ಅರಿಬೇಕು ಅಂತ ಏನು ಇಲ್ಲ. ನಾವು ಕೈನಲ್ಲೂ ಕೂಡ ತಟ್ಟಿ ಒಂದು ಬಾಕ್ಸ್ ಮುಚ್ಚಳದಿಂದ ಪ್ರೆಸ್ ಮಾಡಿದ್ರೆ ಅದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ನಿಪ್ಪಟ್ಟುಗಳನ್ನ ಮಾಡ್ಕೋಬಹುದು. ಆದರೆ ಪ್ರತಿ ಸಲ ನಾವು ನಿಪ್ಪಟ್ಟನ್ನ ಮಾಡುವಾಗ ಹಿಟ್ಟನ್ನ ಸ್ವಲ್ಪ ಹದ ಮಾಡಿಕೊಂಡು ಆಮೇಲೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಇದಕ್ಕೆ ಯಾವುದೇ ಮೈದಾ ಹಿಟ್ಟನ್ನ ನಾವು ಬೈಂಡಿಂಗ್ಗೆ ಏನು ಸೇರಿಸ್ಕೊಂಡಿರಲ್ವಲ್ಲ, ಹಾಗಾಗಿ ಒಂದ್ಸಲ ಚೆನ್ನಾಗಿ ನಾದಿ ಕಲಿಸ್ಕೊಳ್ತಾ ನಾವು ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ನೋಡಿ, ಉಳಿದಿರೋಂಥ ಎಕ್ಸ್ಟ್ರಾ ಒಂದು ಹಿಟ್ಟನ್ನ ತಗೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡು ನಾವು ಇದೇ ಒಂದು ಮೆಥಡಲ್ಲಿ ನಾವು ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಪ್ಪಟ್ಟನ್ನ ತುಂಬ ತೆಳುವಾಗೂ ಹರ್ಕೋಬಾರ್ದು, ಹಾಗೆಯೇ ತುಂಬ ದಪ್ಪನಾಗೂ ಕೂಡ ಹರ್ಕೋಬಾರ್ದು. ತೆಳುವಾಗಿ ಹರಿದ್ರೆ ಬೇಗ ಸೀದೋಗ್ತವೆ, ಹಾಗೆಯೇ ದಪ್ಪ ಆದರೆ ಪೂರಿ ಥರ ಉಬ್ಬಿ ಬರ್ತವೆ. ಹಾಗಾಗಿ ಮೀಡಿಯಂ ಹದದಲ್ಲಿ ನಾವು ಅದನ್ನು ಹರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ನಾವು ಹರ್ಕೋಬೇಕು. ನೋಡಿ, ಇವಾಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಎಣ್ಣೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ಆವಾಗ ತಕ್ಷಣನೇ ಅದು ಮೇಲೆ ಬರಬಾರ್ದು, ಹಾಗಿದ್ರೆ ತುಂಬ ಎಣ್ಣೆ ಕಾಯ್ದುಬಿಟ್ಟಿದೆ ಅಂತ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಆ ಹಿಟ್ಟು ಮೇಲೆ ಬಂದಿದೆ ಅಂದಾಗ ನಾವು ಈ ಒಂದು ನಿಪ್ಪಟ್ಟುಗಳನ್ನ ಹಾಕೋಬೇಕು. ನಿಪ್ಪಟ್ಟುಗಳನ್ನ ಹಾಕುವಾಗ ಆದಷ್ಟು ಒಂದಾದ್ಮೇಲೆ ಒಂದನ್ನ ಹಾಕಬೇಕು. ಒಂದು ನಿಪ್ಪಟ್ಟು ಹಾಕಿ ಅದು ಎಣ್ಣೆನ ಬಿಟ್ಟು ಹೀಗೆ ಮೇಲೆ ಬಂದಾಗ ಇನ್ನೊಂದು ನಿಪ್ಪಟ್ಟನ್ನ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು 1 by 1 ಹಾಕೊಳ್ತಾ ಇದ್ದೀನಿ. ಅದು ತಳ ಬಿಟ್ಟು ಮೇಲೆ ಬಂದ ಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಬಾಂಡ್ಲಿನ ಇಟ್ಕೊಂಡಿರೋದ್ರಿಂದ ಒಂದು ಸಲಕ್ಕೆ ಒಂದು 4 ನಿಪ್ಪಟ್ಟನ್ನ ಮಾತ್ರ ಹಾಕೊಳ್ತಾ ಇದ್ದೀನಿ.
ಒಂದು ಬ್ಯಾಚಲ್ಲಿ ಒಂದು 4ರಿಂದ 5 ನಿಪ್ಪಟ್ಟುಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ನಾವು ಬೇಯಿಸ್ಕೋಬೋದು. ಹಾಗೆಯೇ ನಿಪ್ಪಟ್ಟನ್ನು ಹಾಕಿದ ತಕ್ಷಣವೇ ನಾವು ತಿರುಗಿಸಾಕ್ಲಿಕ್ಕೆ ಹೋಗಬಾರ್ದು. ಅಕ್ಕಿ ಹಿಟ್ಟಾಗಿರೋದ್ರಿಂದ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ದಾಗ ನಾವು ಅದನ್ನು ತಿರುಗಿಸಾಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ಆದಷ್ಟು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಏನಾದ್ರು ಕೊಟ್ಕೋತು ಅಂದರೆ ಬೇಗನೆ ಸೀದೋದಂಗೆ ಆಗ್ಬಿಡ್ತವೆ, ಅದ್ರ ರುಚಿ ಕೂಡ ಇರಲ್ಲ. ಹಾಗಾಗಿ ಮೀಡಿಯಮ್ ಹದದಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಳ್ಳುವಾಗ ನೋಡಿ, ಈ ಬಬಲ್ಸ್ ಎಲ್ಲ ಬಂದಿದೆಯಲ್ಲ, ಈ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಆ ಎಣ್ಣೆಯ ಒಂದು ಸೌಂಡ್ ಕೂಡ ಕಡಿಮೆ ಆಗುತ್ತೆ, ಆವಾಗ ಬೆಂದಿದೆ ಅಂತ ನೋಡಿ. ಹಾಗೆಯೇ ಪೂರಿ ಕರಿಯೋ ಜಾಲರಿನಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ದಾಗ ನೀವು ಅದನ್ನು ಜಾಲರಿಯಿಂದ ತೆಗೆದು ಪ್ಲೇಟ್ಗೆ ಹಾಕೋಬಹುದು. ನೋಡಿ, ಇವಾಗ ರೆಡಿಯಾಗಿದೆ. ಸ್ವಲ್ಪ ಕೂಡ ಪೂರಿ ಥರ ಎಲ್ಲೂ ಕೂಡ ಉಬ್ಬಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ ಇದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗೂ ಕೂಡ ಇರ್ತವೆ ಈ ಒಂದು ನಿಪ್ಪಟ್ಟು. ನೆಕ್ಸ್ಟ್ ಬ್ಯಾಚು ಅಷ್ಟೇ ಅದೇ ಒಂದು ಸೇಮ್ ಮೆಥಡಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು. ನೋಡಿ, ಅವು ಕೂಡ ಅಷ್ಟೇ ಎಲ್ಲೂ ಕೂಡ ಉಬ್ಬಿ ಬರಲ್ಲ. ನಿಮ್ಗೇನಾದ್ರು ಹಿಟ್ಟು ತೆಳುವಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹದ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಳ್ತಾ ನೀವು ನಿಪ್ಪಟ್ಟನ್ನು ಮಾಡ್ಕೊಂಡ್ರಿ ಅಂದರೆ ತುಂಬಾ ಚೆನ್ನಾಗಿ ಬರ್ತವೆ. ಎಲ್ಲೂ ಕೂಡ ಪೂರಿಗಳ ಥರ ಉಬ್ಕೊಳ್ಳಲ್ಲ ಮತ್ತು ಒಡೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿರ್ತವೆ, ಹಾಗೆಯೇ ತುಂಬ ಟೇಸ್ಟಾಗೂ ಕೂಡ ಇರ್ತವೆ. ಬೇಕ್ರಿನಲ್ಲಿ ಏನು ತಿಂದಿರ್ತಿರಲ್ಲ ಅದೇ ಒಂದು ಟೆಕ್ಸ್ಚರು, ಟೇಸ್ಟು ಎಲ್ಲವೂ ಕೂಡ ಸೇಮ್ ಅದೇ. ಈ ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ನೀವು ಕೂಡ ಖಂಡಿತ ತುಂಬಾ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟನ್ನು ಮಾಡಬಹುದು. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲು ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.